ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ನಿನಿಮೋಲ್ ಕ್ವೀನಮ್ಮ. ವೃತ್ತಿಯಲ್ಲಿ ಒಬ್ಬ ಅಡ್ವೊಕೇಟ್, ಜೊತೆಗೆ ಒಂದು ಮುದ್ದಾದ ಮಗುವಿನ ಅಮ್ಮ. ಅಮ್ಮ ಆದ್ಮೇಲೆ ನನಗೆ ಗೊತ್ತಾಯಿತು, ಮಗುವನ್ನ ನೋಡ್ಕೊಳ್ಳೋದು ಪುಸ್ತಕ ಓದಿದಷ್ಟು ಸುಲಭ ಅಲ್ಲ. ಮೊದಲ ದಿನಗಳಲ್ಲಿ ನನಗೂ ತುಂಬಾ ಭಯ, ಗೊಂದಲ ಇತ್ತು. ಮಗು ಯಾಕೆ ಅಳ್ತಿದೆ, ಎಷ್ಟು ಹೊತ್ತಿಗೆ ಹಾಲು ಕೊಡಬೇಕು, ಮತ್ತೆ ಸ್ನಾನ ಯಾವಾಗ ಮಾಡಿಸ್ಬೇಕು ಅಂತ ಸಾವಿರ ಪ್ರಶ್ನೆಗಳು ನನಗೂ ಕೂಡ ಕಾಡ್ತಾನೆ ಇತ್ತು. ಸೊ ನಿಧಾನವಾಗಿ ಅನುಭವದಿಂದ ಮತ್ತು ಮಕ್ಕಳ ವೈದ್ಯರ ಸಲಹೆಯಿಂದ ತುಂಬಾ ವಿಷಯಗಳನ್ನ ನಾನು ಕೂಡ ಕಲಿತೆ. ಸೊ ಅದರಲ್ಲಿ ನನಗೆ ಉಪಯೋಗವಾದ ಕೆಲವು ಟಿಪ್ಸ್ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ಹೊಸ ಅಮ್ಮಂದಿರಿಗೆ ಇದು ಖಂಡಿತ ಸಹಾಯ ಆಗ್ಬೋದು. ಸೊ ಮೊದಲನೇದಾಗಿ ತಾಯಿ ಹಾಲು. ಸೊ ಹುಟ್ಟಿದ ಮಗುವಿಗೆ 2 ರಿಂದ 3 ಗಂಟೆಗಳಿಗೊಮ್ಮೆ ತಾಯಿ ಹಾಲನ್ನ ಕೊಡ್ಬೇಕಾಗುತ್ತೆ. ಸೊ ಮಗು ಜೋರಾಗಿ ಅಳುವವರೆಗೂ ಕಾಯ್ಬೇಡಿ. ಸೊ ಕೈನ ಏನಾದ್ರೂ ಚಪ್ಪರ್ಸೋದು ಅಥವಾ ಬಾಯಿ ಒಳಗಡೆ ಕೈನ ಇಟ್ಕೊಳ್ಳೋದು, ಮತ್ತೆ ಇನ್ ಕೇಸ್ ತಲೆ ತಿರುಗಿಸೋದು ಕೂಡ ಹಸಿವಿನ ಒಂದು ಲಕ್ಷಣ ಆಗಿರುತ್ತೆ. ಸೊ ಪ್ರತಿ 2 ಗಂಟೆಯಿಂದ 3 ಗಂಟೆ ಒಳಗಡೆ ನೀವು ಹಾಲನ್ನ ಕೊಡೋದು ಒಳ್ಳೇದು. ಮತ್ತೆ ನೆಕ್ಸ್ಟ್ ಬಂದು ಬರ್ಪಿಂಗ್ ಮಾಡಿಸ್ಬೇಕು. ಸೊ ಪ್ರತಿ ಟೈಮು ನೀವು ಎಷ್ಟು ಸಲ ದಿನಕ್ಕೆ ಹಾಲನ್ನ ಕೊಡ್ತೀರಾ, ಹಾಲನ್ನ ಕೊಟ್ಟ ತಕ್ಷಣ ಬರ್ಪಿಂಗ್ ಮಾಡಿಸ್ಬೇಕು. ಯಾಕಂದ್ರೆ ಹಾಲು ಕುಡ್ಸಿದ್ಮೇಲೆ ನಾನು ಕೂಡ ಯಾವಾಗ್ಲೂ ಇದನ್ನ ಟ್ರೈ ಮಾಡ್ತಾನೆ ಇದ್ದೆ. ಮಗುವನ್ನ ಅಂದ್ರೆ ಭುಜದ ಮೇಲೆ ಇಟ್ಕೊಂಡು ನಿಧಾನವಾಗಿ ಬೆನ್ ತಟ್ಟಿದ್ರೆ ಸಾಕು. ಇದರಿಂದ ಗ್ಯಾಸ್ ಕಡಿಮೆ ಆಗುತ್ತೆ, ಮತ್ತೆ ಮಗು ಆರಾಮವಾಗಿ ಮಲ್ಗೋದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಗುವನ್ನ ಹೇಗೆ ಇಟ್ಕೊಳ್ಬೇಕು ಅಂತ. ಸೊ ನವಜಾತ ಶಿಶು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಇನ್ನ ಕತ್ತು ಕೂಡ ಅದಕ್ಕೆ ನಿಂತಿರೋದಿಲ್ಲ. ಸೊ ಮೊದ್ಲಿಗೆ ನನ್ಗೆ ತುಂಬಾ ಭಯ ಇತ್ತು, ಎತ್ಕೊಳ್ಳೋಕ್ಕೂ ಕೂಡ ತುಂಬಾ ಭಯನೇ ಆಗ್ತಾ ಇತ್ತು. ಆದ್ರೆ ಒಂದ್ ವಿಷಯನ ನೆನ್ಪಿಟ್ಕೊಳ್ಳಿ, ತಲೆ ಮತ್ತೆ ಕುತ್ತಿಗೆಗೆ ಯಾವಾಗ್ಲೂ ಕೂಡ ಸಪೋರ್ಟ್ ಅನ್ನ ಕೊಡ್ತಾ ಇರಿ. ನವಜಾತ ಮಗುವಿನ ಕುತ್ತಿಗೆ ಇನ್ನೂ ಗಟ್ಟಿಯಾಗಿರೋದ್ರಿಲ್ಲ, ಅದಕ್ಕೋಸ್ಕರ ಕುತ್ತಿಗೆ ಮೇಲೆ ಒಂದು ಕೈನ ಯಾವಾಗ್ಲೂ ಇಟ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಹೊಕ್ಕಳ ಬಳಿ. ಸೊ ನಾನ್ ಮಾಡಿದ್ದ ಮಿಸ್ಟೇಕ್ ನ ಖಂಡಿತ ದಯವಿಟ್ಟು ನೀವು ಯಾರು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾನ್ ಮಾಡಿದ ಒಂದು ಮಿಸ್ಟೇಕ್ ಇಂದ ತುಂಬಾ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ಹೇಳ್ತಿದ್ದೀನಿ. ಸೊ ಹೊಕ್ಕಳ ಬಳಿದು ಭಾಗನ ಸ್ವಚ್ಛವಾಗಿಡಿ, ಮತ್ತೆ ಯಾವಾಗ್ಲೂ ಕೂಡ ಒಣಗದಂತಾನೆ ಇಡಿ. ಅಂದ್ರೆ ಯಾವ್ದು ನೀರಾಗ್ಲಿ ಏನೇ ಆಗ್ಲಿ ಸ್ವಲ್ಪ ಹಾಕೋದಿಕ್ ಹೋಗ್ಬೇಡಿ. ಮತ್ತೆ ಎಣ್ಣೆ, ಅರ್ಶಿನ ಅಥವಾ ಮನೆ ಮದ್ದು ಹಚ್ಚೋದಿಕ್ಕಂತೂ ಹೋಗ್ಬೇಡಿ. ಅದು ತನ್ನಷ್ಟಕ್ಕೆ ತಾನೇ ಒಣಗಿ ಬಿದ್ದೋಗೋ ತನಕನು ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡಿ. ಇನ್ ಕೇಸ್ ಕೆಂಪಾಗೋದು ಅಥವಾ ಕ್ಯೂ ಬರೋದು ಈ ತರ ಏನಾದ್ರು ಆದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ ಮಕ್ಕಳ ವೈದ್ಯರನ್ನ ಭೇಟಿ ಮಾಡಿ. ನೆಕ್ಸ್ಟ್ ಬಂದು ಇದು ಮೋಸ್ಟ್ ಇಂಪಾರ್ಟೆಂಟ್, ಡೈಪರ್ ಚೇಂಜ್. ಸೊ ಡೈಪರ್ ಒದ್ದೆ ಆದ ತಕ್ಷಣ ಬದಲಾಯಿಸಿ, ಇಲ್ಲ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬೋದು, ರ್ಯಾಷಸ್ ಆಗ್ಬಹುದು. ಸೊ ರ್ಯಾಷಸ್ ಆದಾಗ ಅಟ್ಲೀಸ್ಟ್ ಒಂದು ರ್ಯಾಷಸ್ ಕ್ರೀಮ್ ಅನ್ನ ಇಟ್ಕೊಳ್ಳಿ ಯಾವಾಗ್ಲೂ ಜೊತೆಗೆ. ಇನ್ ಕೇಸ್ ರ್ಯಾಷಸ್ ಕ್ರೀಮ್ ಇಲ್ಲ ಅಂತಂದ್ರೆ ಮನೆ ಮದ್ದು ಅಂತಾನೆ ಹೇಳ್ಬೋದು, ಕೊಬ್ಬರಿ ಎಣ್ಣೆ. ಮನೇಲಿ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ, ಕೊಬ್ಬರಿ ಎಣ್ಣೆನ ಅವಾಗ ಹಚ್ತಾ ಬನ್ನಿ. ಸೊ ಕೊಬ್ಬರಿ ಎಣ್ಣೆ ಹಚ್ಚಿದ್ರು ಕೂಡ ರ್ಯಾಷಸ್ ಬರೋದಿಲ್ಲ. ನೆಕ್ಸ್ಟ್ ಬಂದು ಮಸಾಜ್. ಸೊ ಮಸಾಜ್ ಮಾಡೋದ್ರಿಂದ ಮಗುಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ನೆಮ್ಮದಿಯಿಂದ ನಿದ್ದೆನೂ ಕೂಡ ಮಾಡುತ್ತೆ. ಸೊ ಮೃದುವಾಗಿ ಮಸಾಜ್ ಮಾಡಿದ್ರೆ ಮಗುವಿಗೆ ಆರಾಮ ಆಗುತ್ತೆ. ಮತ್ತೆ ಆದ್ರೆ ಜೋರಾಗಿ ಒತ್ತಬೇಡಿ. ಸೊ ಮಗು ಅಸ್ವಸ್ಥವಾಗಿದ್ರೆ ಮಸಾಜ್ ಮಾಡಬೇಡಿ. ಅಂದ್ರೆ ಇನ್ ಕೇಸ್ ಏನಾದ್ರೂ ಸ್ವಲ್ಪ ಹುಷಾರ್ ತಪ್ಪಿದೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಮಸಾಜ್ ಮಾಡೋದನ್ನ ಸ್ವಲ್ಪ ಬಿಡಿ. ನೆಕ್ಸ್ಟ್ ಮಸಾಜ್ ಆದ್ಮೇಲೆ ಸ್ನಾನ. ಸೊ ಸ್ನಾನನ ನನಗೆ ಡಾಕ್ಟರ್ ಹೇಳಿದ್ದು ಅಡ್ವೈಸ್ ಪ್ರಕಾರ ಡೈಲಿ ಸ್ನಾನನ ಮಾಡಿಸಿದಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಸೊ ವಾರಕ್ಕೆ 2 ರಿಂದ 3 ಬಾರಿ ಸ್ನಾನ ಮಾಡಿಸಿದ್ರೆ ಸಾಕು. ಉಳಿದ ದಿನಗಳಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಒದ್ದೆಯಾದ ಬಟ್ಟೆಯಿಂದ ದೇಹನ ಜಸ್ಟ್ ಒರೆಸಿದ್ರೆ ಸಾಕಾಗುತ್ತೆ. ಮತ್ತೆ ರೂಮ್ ಟೆಂಪರೇಚರ್ ಒಂದ್ ಮುಖ್ಯವಾದ ವಿಷಯ ಹೇಳ್ತೀನಿ. ಮಗುವಿನ ರೂಮ್ ತುಂಬಾ ಬಿಸಿನೂ ಇರಬಾರ್ದು, ತುಂಬಾ ತಂಪು ಇರಬಾರ್ದು. 20 to 22 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇದ್ರೆ ಸಾಮಾನ್ಯವಾಗಿ ಆರಾಮಾಗಿರುತ್ತೆ. ಮತ್ತೆ ಫ್ಯಾನ್ ನ ಹಾಕ್ಬೋದು, ಆದ್ರೆ ಗಾಳಿ ನೇರವಾಗಿ ಮಗುವಿನ ಮೇಲೆ ಬೀಳ್ಬಾರ್ದು. ಮತ್ತೆ ಕೈ ಕಾಲು ತಂಪಾಗಿದೆ ಅಂತ ಮಾತ್ರ ಹೆದರಕ್ ಹೋಗ್ಬೇಡಿ. ಕುತ್ತಿಗೆ ಅಥವಾ ಎದೆ ಮುಟ್ ನೋಡಿ, ಬೆವರು ಬರ್ತಿದ್ರೆ ಒಂದು ಬಟ್ಟೆನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಮಗುವಿನ ಜೊತೆ ಮಾತಾಡಿ. ಆ ಚಿಕ್ಕ ಮಗು ಏನು ಅರ್ಥ ಮಾಡ್ಕೊಳಲ್ಲ ಅಂತ ಅನ್ಕೋಬೇಡಿ. ನಾನು ದಿನ ಮಾತಾಡ್ತಾ ಇದ್ದೆ, ಅಂದ್ರೆ ಏನಾದ್ರು ಸಾಂಗ್ ಹೇಳೋದು, ಇಲ್ಲ ಅಂತಂದ್ರೆ ಹೈ ಕಾಂಟ್ಯಾಕ್ಟ್ ಇರ್ಲಿ ಮಗು ಜೊತೆ. ಸೊ ಅವಾಗ ಅವ್ರಿಗೂ ಖುಷಿ ಆಗುತ್ತೆ, ಮತ್ತೆ ನಮ್ಗೂನು ಕೂಡ ಖುಷಿ. ನೆಕ್ಸ್ಟ್ ಬಂದು ನಿದ್ರೆ. ಸೊ ನಿದ್ರೆ ಅಂತಂದಾಗ ಎಲ್ಲರಿಗೂ ಕಾಮನ್ ಆಗಿ ಕಾಡುವಂತ ದೊಡ್ಡ ಪ್ರಶ್ನೆ, ನನ್ ಮಗು ನಿದ್ದೆ ಮಾಡಲ್ಲ ನೈಟು ಅಂತ ಹೇಳಿ. ಸೊ ಪ್ರತಿ ಮಗುನು ಅಷ್ಟೇ ನೈಟ್ ನಿದ್ದೆ ಮಾಡಲ್ಲ. ಮಾರ್ನಿಂಗ್ ನಿದ್ದೆ ಮಾಡುತ್ತೆ, ನೈಟ್ ನಿದ್ದೆ ಮಾಡ್ತಿರಲ್ಲ. ಕೆಲವೊಂದ್ ಮಕ್ಳು 1 ತಿಂಗಳು, 2 ತಿಂಗಳು, 3 ತಿಂಗಳು, ಕೆಲವೊಂದ್ ಮಕ್ಳು 5 ತಿಂಗಳು ತನಕನು ಇದೇ ತರ ಇರುತ್ತೆ. ಸೊ ಹೆದರೋದಕ್ಕೆ ಹೋಗ್ಬೇಡಿ. ಮತ್ತೆ ಮಲಗಿಸುವಾಗ ಬೆನ್ನಿನ ಮೇಲೇನೆ ಮಲಗಿಸಿ. ಮತ್ತೆ ಯಾವುದೇ ರೀತಿಯಾದ ಪಿಲ್ಲೋನ ಯೂಸ್ ಮಾಡೋದಿಕ್ ಹೋಗ್ಬೇಡಿ ದಯವಿಟ್ಟು. ಅಂಡ್ ಮತ್ತೆ ಏನಾದ್ರೂ ಒದ್ಕೆನ ಹಾಕಿದ್ರೆ ತುಂಬಾ ದಪ್ಪದಾಗಿ ಯೂಸ್ ಮಾಡಬೇಡಿ, ತುಂಬಾ ಕಂಫರ್ಟಬಲ್ ಆಗಿರೋದನ್ನ ಯೂಸ್ ಮಾಡೋಕೆ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಉಗುರು, ನೇಲ್ಸ್. ಸೊ ಮಗುವಿನ ಉಗುರು ಬೇಗ ಬೆಳಿತಿರುತ್ತೆ.
ನನ್ನ ಮಗಳಿಗಂತೂ ವೀಕ್ಲಿ 2 ಟೈಮ್ಸ್ ಕಟ್ ಮಾಡಿದ್ರು ಬರ್ತಾನೆ ಇರುತ್ತೆ. ಸೊ ಯಾವಾಗ್ಲೂ ಅವ್ರು ನಿದ್ದೆ ಮಾಡೋ ಟೈಮಲ್ಲಿ ನೇಲ್ಸ್ ನ ಕಟ್ ಮಾಡೋದಕ್ಕೆ ಟ್ರೈ ಮಾಡಿ.